ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಈ ಸಲ ಕಪ್ ನಮ್ದೇ ಅಂತಿದ್ದ ಆರ್ಸಿಬಿ ಕನಸು ನುಚ್ಚು ನೂರಾಗಿದೆ. ಆರಂಭದಲ್ಲೇ ಐಪಿಎಲ್ ಪ್ಲೇ ಆಫ್ ರೇಸ್ ನಿಂದ ಬಹುತೇಕ ಹೊರಬಿದ್ದಿದೆ. ಹಾಗಿದ್ರೆ ಆರ್ಸಿಬಿ ಸೋಲಿಗೆ ಕಾರಣ ಯಾರು? ಮೊದಲ 8 ಮ್ಯಾಚ್ಗಳಲ್ಲಿ ಆಟಗಾರರ ಪ್ರದರ್ಶನ ಹೇಗಿತ್ತು? ಅವರ ರಿಪೋರ್ಟ್ ಕಾರ್ಡ್ ಏನ್ ಹೇಳುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಗ್ಲೆನ್ ಮ್ಯಾಕ್ಸ್ವೆಲ್. ಆರ್ಸಿಬಿ ತಂಡದ ಬ್ಯಾಟಿಂಗ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಈ ಸಲ ಆಡಿದ 6 ಮ್ಯಾಚ್ಗಳಲ್ಲಿ ಕೇವಲ 32 ರನ್ ಬಾರಿಸಿದ್ದಾರೆ. ಪ್ರತಿ ಮ್ಯಾಚ್ ನಲ್ಲಿ ಕೇವಲ 5.33 ಸರಾಸರಿಯಲ್ಲಿ ರನ್ ಬಾರಿಸಿದ್ದೇ ಇವರ ಸಾಧನೆ. ಇನ್ನು ಬೌಲಿಂಗ್ ನಲ್ಲಿ 4 ವಿಕೆಟ್ ಪಡೆದು 8.50 ಎಕಾನಮಿ ರೇಟ್ ನಲ್ಲಿ ರನ್ ಬಿಟ್ಟು ಕೊಟ್ಟಿದ್ದಾರೆ. ಇವರನ್ನ ಸುಮಾರು 11 ಕೋಟಿ ರೂಪಾಯಿಗೆ ರಿಟೈನ್ ಮಾಡಿಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಸೌರವ್ ಚೌಹಾಣ್. ಮಿಡಲ್ ಆರ್ಡರ್ ಬ್ಯಾಟರ್ ಸೌರವ್ ಚೌಹಾಣ್ಗೆ 3 ಮ್ಯಾಚ್ಗಳಲ್ಲಿ ಅವಕಾಶ ಸಿಕ್ಕಿತ್ತು. ಆದ್ರೆ ಹೊಡೆದಿದ್ದು ಬರೀ 18 ರನ್. ಪ್ರತಿ ಮ್ಯಾಚ್ ನಲ್ಲಿ 6 ಸರಾಸರಿಯಲ್ಲಿ ರನ್ ಧಾರಣೆ ಮಾಡಿದ್ದಾರೆ. ಇವರನ್ನ 20 ಲಕ್ಷ ರೂಪಾಯಿಗೆ ಖರೀದಿಸಿದೆ ಆರ್ಸಿಬಿ. ಕೆಮರೂನ್ ಗ್ರೀನ್. ಆಲ್ರೌಂಡರ್ ಕೆಮರೂನ್ ಗ್ರೀನ್ ಆಡಿದ 6 ಪಂದ್ಯಗಳಲ್ಲಿ ಕೇವಲ 74 ರನ್ ಬಾರಿಸಿದ್ದಾರೆ. 18 ಸರಾಸರಿಯಲ್ಲಿ ರನ್ ಹೊಡೆದಿದ್ದಾರೆ. ಬೌಲಿಂಗ್ ನಲ್ಲಿ 4 ವಿಕೆಟ್ ಪಡೆದು 9 ಎಕಾನಮಿ ರೇಟ್ ನಲ್ಲಿ ರನ್ ಹೊಡೆಸಿಕೊಂಡಿದ್ದಾರೆ. ಇವರನ್ನ ಸುಮಾರು 17.5 ಕೋಟಿಯ ಡೀಲ್ ಮೂಲಕ ಖರೀದಿಸಲಾಗಿದೆ. ಮಹಿಪಾಲ್ ಲೋಮ್ರೋರ್. ಮಿಡಲ್ ಆರ್ಡರ್ ಬ್ಯಾಟರ್ ಮಹಿಪಾಲ್ ಲೋಮ್ರೋರ್ ಆಡಿದ 5 ಮ್ಯಾಚ್ಗಳಲ್ಲಿ ಕೇವಲ 73 ರನ್ ಬಾರಿಸಿದ್ದಾರೆ. 18 ಸರಾಸರಿಯಲ್ಲಿ ರನ್ ಧಾರಣೆ ಮಾಡಿದ್ದಾರೆ. ಇವರನ್ನ ಅಂದಾಜು 95 ಲಕ್ಷ ರೂಪಾಯಿಗೆ ರಿಟೈನ್ ಮಾಡಿಕೊಂಡಿದೆ ತಂಡ. ವಿಲ್ ಜಾಕ್ಸ್. ಬ್ಯಾಟಿಂಗ್ ಆಲ್ರೌಂಡರ್ ವಿಲ್ ಜಾಕ್ಸ್ 3 ಮ್ಯಾಚ್ಗಳಲ್ಲಿ 70 ರನ್ ಬಾರಿಸಿದ್ದಾರೆ. ಇವರ ಸರಾಸರಿ 23. ಬೌಲಿಂಗ್ ನಲ್ಲಿ ಕೇವಲ 1 ವಿಕೆಟ್ ಪಡೆದು 11 ಎಕಾನಮಿಯಲ್ಲಿ ರನ್ ಬಿಟ್ಟು ಕೊಟ್ಟಿದ್ದಾರೆ. ಇವರನ್ನ ಸುಮಾರು 3.20 ಕೋಟಿಗೆ ರಿಟೈನ್ ಮಾಡಿಕೊಳ್ಳಲಾಗಿದೆ. ರಜತ್ ಪಾಟಿದಾರ್. ರಜತ್ ಪಾಟಿದಾರ್ 8 ಮ್ಯಾಚ್ಗಳನ್ನ ಆಡಿ 162 ರನ್ ಕಲೆ ಹಾಕಿದ್ದಾರೆ. ಇವರ ಸರಾಸರಿ ಕೂಡ 23. 2 ಅರ್ಧಶತಕಗಳನ್ನ ಬಾರಿಸಿದ್ರು ಬಿಟ್ರೆ ಉಳಿದ ಪಂದ್ಯಗಳಲ್ಲಿ ಅಷ್ಟೇನು ಉತ್ತಮ ಪ್ರದರ್ಶನ ತೋರಿಲ್ಲ. ಇವರನ್ನ ಸುಮಾರು 20 ಲಕ್ಷ ರೂಪಾಯಿಗೆ ರಿಟೈನ್ ಮಾಡಿಕೊಂಡಿದೆ. ಅನುಜ್ ರಾವತ್. ವಿಕೆಟ್ ಕೀಪರ್ ಬ್ಯಾಟರ್ ಅನುಜ್ ರಾವತ್ 5 ಮ್ಯಾಚ್ಗಳಿಂದ 98 ರನ್ ಬಾರಿಸಿದ್ದಾರೆ. ಇವರದ್ದು 24 ಸರಾಸರಿ. ಇವರನ್ನ ಅಂದಾಜು 3 ಕೋಟಿ 40 ಲಕ್ಷಕ್ಕೆ ರಿಟೈನ್ ಮಾಡಿಕೊಂಡಿದೆ ಆರ್ಸಿಬಿ. ಸುಯಾಶ್ ಪ್ರಭುದೇಸಾಯಿ. ಸುಯಾಶ್ ಪ್ರಭುದೇಸಾಯಿಗೆ ಒಂದೇ ಮ್ಯಾಚ್ ನಲ್ಲಿ ಅವಕಾಶ ಸಿಕ್ಕಿತ್ತು. ಅದರಲ್ಲಿ 24 ರನ್ ಬಾರಿಸಿದ್ದಾರೆ. ಅಲ್ಲಿಗೆ ಸರಾಸರಿ ಕೂಡ 24 ಆಗುತ್ತೆ. ಇವರನ್ನ 30 ಲಕ್ಷಕ್ಕೆ ರಿಟೈನ್ ಮಾಡಿಕೊಳ್ಳಲಾಗಿದೆ. ಫಾಫ್ ಡು ಪ್ಲೆಸಿಸ್. ತಂಡದ ನಾಯಕರಾಗಿರೋ ಫಾಫ್ ಡು ಪ್ಲೆಸಿಸ್ ಆಡಿದ 8 ಪಂದ್ಯಗಳಲ್ಲಿ ಒಟ್ಟು 239 ರನ್ ಹೊಡೆದಿದ್ದಾರೆ. ಪ್ರತಿ ಮ್ಯಾಚ್ ನಲ್ಲಿ ಸರಾಸರಿ 29 ರಂತೆ ರನ್ ಬಂದಿದೆ. ಇದೊಂಥರ ಸಮಾಧಾನಕರ ಪ್ರದರ್ಶನ. ಇವರನ್ನ ಅಂದಾಜು 7 ಕೋಟಿ ರೂಪಾಯಿಗೆ ರಿಟೈನ್ ಮಾಡಿಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ದಿನೇಶ್ ಕಾರ್ತಿಕ್. ವಿಕೆಟ್ ಕೀಪರ್ ಬ್ಯಾಟರ್ ದಿನೇಶ್ ಕಾರ್ತಿಕ್ ಈ ಸಲ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ತೋರಿದ್ದಾರೆ. ಆಡಿದ 8 ಪಂದ್ಯಗಳಲ್ಲಿ ಒಟ್ಟು 251 ರನ್ ಕಲೆ ಹಾಕಿದ್ದಾರೆ. ಇವರ ಸರಾಸರಿ 62 ಅನ್ನೋದು ಗಮನಾರ್ಹ. ಇವರನ್ನ ಸುಮಾರು 5.5 ಕೋಟಿಗೆ ರಿಟೈನ್ ಮಾಡಿಕೊಳ್ಳಲಾಗಿದೆ. ವಿರಾಟ್ ಕೊಹ್ಲಿ. ಆರ್ಸಿಬಿಯ ರನ್ ಮೆಷಿನ್ ವಿರಾಟ್ ಕೊಹ್ಲಿ ಕೂಡ ಈ ಸಲ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ್ದಾರೆ. 8 ಮ್ಯಾಚ್ಗಳಲ್ಲಿ ಒಟ್ಟು 379 ರನ್ ಹೊಡೆದಿದ್ದಾರೆ. ಇವರ ಸರಾಸರಿ 63 ರನ್. ಇವರನ್ನ ಸುಮಾರು 15 ಕೋಟಿಗೆ ರಿಟೈನ್ ಮಾಡಿಕೊಳ್ಳಲಾಗಿದೆ. ಅಲ್ಜಾರಿ ಜೋಸೆಫ್. ವೇಗದ ಬೌಲರ್ ಅಲ್ಜಾರಿ ಜೋಸೆಫ್ 3 ಮ್ಯಾಚ್ಗಳಿಂದ 1 ವಿಕೆಟ್ ಪಡೆಯಲಷ್ಟೇ ಶಕ್ತರಾಗಿದ್ದಾರೆ. ಇವರ ಎಕಾನಮಿ ರೇಟ್ 12 ದಾಟಿದೆ. ಅಂದ್ರೆ ಪ್ರತಿ ಓವರ್ಗೆ 12 ರನ್ ಚರ್ಚಿಸಿಕೊಂಡಿದ್ದಾರೆ ಅಂತರ್ಥ. ಇವರಿಗೆ 11.5 ಕೋಟಿ ಕೊಟ್ಟು ಖರೀದಿಸಿದೆ ಆರ್ಸಿಬಿ. ಲಾಕಿ ಫರ್ಗುಸನ್. ಮತ್ತೊಬ್ಬ ವೇಗಿ ಲಾಕಿ ಫರ್ಗುಸನ್ 2 ಮ್ಯಾಚ್ಗಳಲ್ಲಿ 3 ವಿಕೆಟ್ ಪಡೆದಿದ್ರು. ಇವರ ಎಕಾನಮಿ ರೇಟ್ ಕೂಡ 12 ದಾಟಿದೆ.
ಇವರನ್ನ 2 ಕೋಟಿ ರೂಪಾಯಿಗೆ ಖರೀದಿಸಲಾಗಿದೆ. ರೀಸಿ ಟಾಪ್ಲಿ ವೇಗಿ ರೀಸಿ ಟಾಪ್ಲಿ 4 ಮ್ಯಾಚ್ಗಳಲ್ಲಿ ಒಟ್ಟು 4 ವಿಕೆಟ್ಗಳನ್ನ ಪಡೆದಿದ್ದಾರೆ. ಆದ್ರೆ ಎಕಾನಮಿ ರೇಟ್ 11 ಅನ್ನೋದು ಗಮನಾರ್ಹ. ಇವರನ್ನ ಸುಮಾರು 1 ಕೋಟಿ 90 ಲಕ್ಷಕ್ಕೆ ರಿಟೈನ್ ಮಾಡಿಕೊಳ್ಳಲಾಗಿದೆ. ವೈಶಾಖ್ ವಿಜಯ್ ಕುಮಾರ್ ವೇಗಿ ವೈಶಾಖ್ ವಿಜಯ್ ಕುಮಾರ್ ಆಡಿದ 3 ಮ್ಯಾಚ್ಗಳಲ್ಲಿ 2 ವಿಕೆಟ್ ಪಡೆದಿದ್ದಾರೆ. ಎಕಾನಮಿ ರೇಟ್ 11ಕ್ಕಿಂತ ಹೆಚ್ಚಿದೆ. ಇವರನ್ನ ಅಂದಾಜು 20 ಲಕ್ಷಕ್ಕೆ ರಿಟೈನ್ ಮಾಡಿಕೊಳ್ಳಲಾಗಿದೆ. ಮೊಹಮ್ಮದ್ ಸಿರಾಜ್ ವೇಗಿ ಮೊಹಮ್ಮದ್ ಸಿರಾಜ್ 7 ಮ್ಯಾಚ್ಗಳಿಂದ 5 ವಿಕೆಟ್ ಪಡೆಯಲಷ್ಟೇ ಶಕ್ತರಾಗಿದ್ದಾರೆ. 10ರ ಎಕಾನಮಿ ರೇಟ್ನಲ್ಲಿ ರನ್ ಹೊಡೆಸಿಕೊಂಡಿದ್ದಾರೆ. ಇವರನ್ನ ಸುಮಾರು 7 ಕೋಟಿಗೆ ರಿಟೈನ್ ಮಾಡಿಕೊಂಡಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಯಶ್ ದಯಾಳ್ ವೇಗಿ ಯಶ್ ದಯಾಳ್ 7 ಮ್ಯಾಚ್ಗಳಲ್ಲಿ 7 ವಿಕೆಟ್ ಪಡೆದಿದ್ದಾರೆ. ಎಕಾನಮಿ ರೇಟ್ 10ರ ಆಸುಪಾಸಿನಲ್ಲಿದೆ. ಇದೊಂಥರ ಸಮಾಧಾನಕರ ಪ್ರದರ್ಶನ. ಇವರಿಗೆ 5 ಕೋಟಿ ರೂಪಾಯಿ ಕೊಟ್ಟು ಖರೀದಿಸಲಾಗಿದೆ. ಆಕಾಶ್ ದೀಪ್ ವೇಗಿ ಆಕಾಶ್ ದೀಪ್ ಆಡಿದ 1 ಮ್ಯಾಚ್ನಲ್ಲಿ 1 ವಿಕೆಟ್ ಪಡೆದಿದ್ದಾರೆ. ಆದ್ರೆ ಎಕಾನಮಿ ರೇಟ್ ಮಾತ್ರ 15ಕ್ಕಿಂತ ಹೆಚ್ಚಿದೆ. ಇವರನ್ನ ಸುಮಾರು 20 ಲಕ್ಷಕ್ಕೆ ರಿಟೈನ್ ಮಾಡಿಕೊಂಡಿದೆ ತಂಡ. ಮಯಾಂಕ್ ದಾಗರ್ ಎಡಗೈ ಸ್ಪಿನ್ನರ್ ಮಯಾಂಕ್ ದಾಗರ್ 5 ಮ್ಯಾಚ್ಗಳಲ್ಲಿ ಕೇವಲ 1 ವಿಕೆಟ್ ಪಡೆದಿದ್ದಾರೆ. 10ರ ಎಕಾನಮಿ ರೇಟ್ನಲ್ಲಿ ರನ್ ಕೊಟ್ಟಿದ್ದಾರೆ. ಇವರನ್ನ 1 ಕೋಟಿ 80 ಲಕ್ಷ ರೂಪಾಯಿಯ ಡೀಲ್ ಮೂಲಕ ಖರೀದಿಸಲಾಗಿದೆ. ಕರಣ್ ಶರ್ಮಾ ಲೆಗ್ ಸ್ಪಿನ್ನರ್ ಕರಣ್ ಶರ್ಮಾ 2 ಮ್ಯಾಚ್ಗಳಲ್ಲಿ 1 ವಿಕೆಟ್ ಪಡೆಯಲಷ್ಟೇ ಶಕ್ತರಾಗಿದ್ದಾರೆ. ಇವರ ಎಕಾನಮಿ ರೇಟ್ 9.5. ಇವರನ್ನ ಅಂದಾಜು 50 ಲಕ್ಷ ರೂಪಾಯಿಗೆ ರಿಟೈನ್ ಮಾಡಿಕೊಂಡಿದೆ ಆರ್ಸಿಬಿ. ಸೋ ಫ್ರೆಂಡ್ಸ್, ಇದಿಷ್ಟು ಆರ್ಸಿಬಿಯ ಸೋಲಿಗೆ ಯಾರು ಕಾರಣ, ಯಾರೆಲ್ಲ ಕಳಪೆ ಪ್ರದರ್ಶನ ತೋರಿದ್ದಾರೆ, ಯಾರೆಲ್ಲ ಉತ್ತಮ ಪ್ರದರ್ಶನ ತೋರಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಆರ್ಸಿಬಿಯ ಬ್ಯಾಟಿಂಗ್ ಮತ್ತು ಬೌಲಿಂಗ್ ನಲ್ಲಿ ಬ್ಯಾಟಿಂಗ್ ಚೆನ್ನಾಗಿತ್ತು ಅನ್ಬಹುದು. ಅದರಲ್ಲೂ ವಿಶೇಷವಾಗಿ ಕೊಹ್ಲಿ ಮತ್ತು ದಿನೇಶ್ ಕಾರ್ತಿಕ್ ಪ್ರದರ್ಶನ. ಬೌಲಿಂಗ್ ನಲ್ಲಿ ಯಶ್ ದಯಾಳ್ ಬಿಟ್ರೆ ಬೇರಾರು ಉತ್ತಮ ಪ್ರದರ್ಶನ ತೋರ್ಲಿಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.